ಹಲೋ ಸ್ಟೂಡೆಂಟ್ಸ್, ಮಾಡ್ಯೂಲ್ 1 ಭಾಗ 1 ಕರ್ನಾಟಕ ನಾಡು ನುಡಿ ಸಂಸ್ಕೃತಿಯ ಲೇಖನಗಳ ಇದು ಒಳಗೊಂಡಂಥ ಒಂದು ಮೊದಲನೇ ಮಾಡ್ಯೂಲ್ ಆಗಿದೆ. ಅದರಲ್ಲಿ ಎರಡನೇ ಲೇಖನ ಅಂದರೆ 1.2 ಕರ್ನಾಟಕ ಏಕೀಕರಣ ಒಂದು ಅಪೂರ್ವ ಚರಿತ್ರೆ. ಈ ಲೇಖನದ ಬಗ್ಗೆ ಇವತ್ತು ನೋಡೋಣ. ಈ ಲೇಖನವನ್ನು ಜಿ ವೆಂಕಟಸುಬ್ಬಯ್ಯನವರು ಬರೆದಿದ್ದಾರೆ. ಹಾಗಾದರೆ ನಾವು ಈ ಲೇಖನ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಈ ಲೇಖಕರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಲೇಖಕರ ಪರಿಚಯ. ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು 1913ರಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂ ಎಂಬ ಊರಲ್ಲಿ ಇವರು ಹುಟ್ಟುತ್ತಾರೆ. ವೆಂಕಟಸುಬ್ಬಯ್ಯನವರು ಇವರಿಗೀಗ ಒಂದು 106ನೇ ವರ್ಷ. ಇವರು ಕನ್ನಡ ನಿಘಂಟು ಶಾಸ್ತ್ರದಲ್ಲಿ ಅತ್ಯಂತ ಪರಿಣಿತಿ ಪಡೆದಿರುವ ಇವರು ಈಗೋ ಕನ್ನಡ, ಸಾಮಾಜಿಕ ನಿಘಂಟು, ಎರವಲು ಪದಕೋಶ, ಕನ್ನಡ ಇಂಗ್ಲೀಷ್ ನಿಘಂಟು ರಚನಾಶಾಸ್ತ್ರ ಹೀಗೆ ಮುಂತಾದ ಗ್ರಂಥಗಳನ್ನು ರಚಿಸಿದ್ದಾರೆ. ಲೇಖಕರು ವಿಮರ್ಶಕರು ಹೌದು. ಅನೇಕ ಕೃತಿಗಳನ್ನು ಹೊರತಂದಿದ್ದಾರೆ. ಕರ್ನಾಟಕ ಏಕೀಕರಣ ಚಳುವಳಿ ಸ್ವತಃ ತೊಡಗಿಸಿಕೊಂಡವರು. ಸ್ವತಂತ್ರ ನಂತರ ಭಾಷಾವರು ಪ್ರಾಂತ್ಯಗಳ ರಚನೆಯ ಸಂದರ್ಭದಲ್ಲಿ ಕನ್ನಡ ನಾಡಿನ ಐಕ್ಯತೆಗೆ ಇದ್ದ ಸಂಕಟಗಳನ್ನು ನೋಡಿ ಕರ್ನಾಟಕ ಏಕೀಕರಣ ಎಂಬ ಪುಟ್ಟ ಲೇಖನವನ್ನು 1956ರಲ್ಲಿ ರಚನೆಯಾದ ಏಕೀಕರಣದ ಪೂರ್ವದಲ್ಲಿ ಈ ಪೂರ್ವದ ಚರಿತ್ರೆಯನ್ನು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಹಾಗಾದರೆ ಲೇಖನದ ಆಶಯ ಏನೈತೆ ನೋಡು. ಇವರು ವೆಂಕಟಸುಬ್ಬಯ್ಯನವರು ಸ್ವತಃ ಕರ್ನಾಟಕ ಏಕೀಕರಣ ಚಳವಳಿ ಭಾಗವಹಿಸಿದ್ರಿಂದ ಇವರು ಏಕೀಕರಣದ ಪೂರ್ವದ ನಾಡನ್ನು ಮತ್ತು ಏಕೀಕರಣದ ನಂತರ ನಾಡನ್ನು ಎರಡೂ ಇವರ ಜೀವಿತ ಅವಧಿಯಲ್ಲಿ ನಡೆದಿದ್ದರಿಂದ ಇವರು ಈ ಏಕೀಕರಣದ ಬಗ್ಗೆ ಕೂಲಂಕುಷವಾಗಿ ಸಮಗ್ರವಾಗಿ ಚರ್ಚಿಸಿ ಈ ಲೇಖನವನ್ನು ಬರೆದಿದ್ದಾರೆ. ಧಾರವಾಡ ವಿದ್ಯಾವರ್ತಕ ಸಂಘ ಸ್ಥಾಪನೆಯಾಗಿ ದಕ್ಷಿಣದ ಕವಿಗಳಾದ ಶ್ರೀರಂಗ, ಕೆಂಗಲ್ ಹನುಮಂತರಾಯ, ಆಲೂರು ವೆಂಕಟರಾಯ ಇವರುಗಳ ಕೊಡುಗೆಯನ್ನು ಇಲ್ಲಿ ಸ್ಮರಿಸುತ್ತಾರೆ. ಇದು ಲೇಖನದ ಆಶಯ. ಹಾಗಾದರೆ ಲೇಖನದೊಳಗೆ ಏನಿದೆ ಅನ್ನೋದನ್ನು ನೋಡೋಣ. ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅದಕ್ಕಿಂತ ಪೂರ್ವದಲ್ಲಿ ಭಾರತದ ಪ್ರದೇಶಗಳನ್ನು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಬೇಕಂಥೇಳಿ ತುಂಬ ದಿನದಿಂದ ಸಾಕಷ್ಟು ವರ್ಷಗಳಿಂದ ಚಳವಳಿಗಳನ್ನು ಮಾಡ್ಕೋತಾ ಬಂದಿದ್ದರು. ಹಾಗೆ ಅದು ಕೂಡ 1947ರವರೆಗೆ ನಡೆದು 47ರಲ್ಲಿ ಪೂರ್ಣಗೊಂಡು ಭಾರತಕ್ಕೆ ಸ್ವತಂತ್ರ ಆಯಿತು. ಮುಂದೆ 50ರಲ್ಲಿ ಭಾರತಕ್ಕೊಂದು ಸಂವಿಧಾನವೂ ಬಂತು. ಈ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡುವಾಗ ಏನೇನದು? ಹಾಗಾದರೆ ಕರ್ನಾಟಕ ಪ್ರದೇಶ ಹೇಗೆ ರಚನೆ ಆಯಿತು ಅನ್ನೋದನ್ನು ಈ ಲೇಖನದಲ್ಲಿ ಹೇಳ್ತಾರೆ. ನೋಡೋಣ. ಭಾರತದ ಎಲ್ಲ ಪ್ರದೇಶಗಳು ಸರಳವಾಗಿ ಭಾಷಾವಾರು ಪ್ರಾಂತ್ಯದ ಮೇಲೆ ರಚನೆ ಆದರೆ ಕರ್ನಾಟಕ ಹಾಗಾಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಕರ್ನಾಟಕದ ಇತಿಹಾಸ ನೋಡಿದರೆ ಕರ್ನಾಟಕನ ಯಾವಾಗಲೂ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಂಬ ಡಿವೈಡ್ ಆಗಿ ಆಳ್ಕೊಂಡು ಬಂದರು. ಅದು ಇರಲಿ. ಈಗ ಕರ್ನಾಟಕದಲ್ಲಿರೋ ದಕ್ಷಿಣ ಕರ್ನಾಟಕದವರು ಮತ್ತು ಉತ್ತರ ಕರ್ನಾಟಕದವರು ದಕ್ಷಿಣ ಕರ್ನಾಟಕ ಉತ್ತರದ ಮೇಲೆ, ಉತ್ತರ ಕರ್ನಾಟಕ ದಕ್ಷಿಣ ಮೇಲೆ ಕೂಡ ದಾಳಿಗಳನ್ನು ಮಾಡಿದ್ದನ್ನು ನಾವು ಯುದ್ಧಗಳನ್ನು ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಆದ್ದರಿಂದ ಇದು ಎಂದಿಗೂ ಅಖಂಡ ಕರ್ನಾಟಕ ಆಗಿ ಉಳಿಲೇ ಇಲ್ಲ. ಅಂಥ ದೌರ್ಭಾಗ್ಯ ಕರ್ನಾಟಕದ್ದು. ಅಲ್ಪ ಸ್ವಲ್ಪ ದಾಖಲೆಗಳ ಪ್ರಕಾರ ಕದಂಬರು ಕರ್ನಾಟಕದ ಉತ್ತರ ಪ್ರದೇಶವನ್ನು ಸುಮಾರು 2 ಶತಮಾನಗಳಿಗೆ ಆಳಿದರು. ಅದೇ ಕಾಲದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಗಂಗರು ಆಡಳಿತವನ್ನು ನಡೆಸಿದರು. ಆ ಕಾಲದಲ್ಲಿ ಮತ್ತೆ ಮುಂದೆ
ಆ ಕಾಲದೊಳಗೆ ಕರ್ನಾಟಕ 2 ಗೂಳಗಳಾಗಿ ವಿಂಗಡಣೆ ಆಯಿತು. ಮತ್ತು ಮುಂದೆ ಏನಾಯಿತು, ಚಾಲುಕ್ಯರು ಆಡಳಿತವನ್ನು ಶುರು ಮಾಡಿದರು. ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು ಹೀಗೆ ಮುಂತಾದ ರಾಜರೇನಿರ್ತಲ್ಲ ಅವರಿಗೊಂದು ನಿರ್ದಿಷ್ಟವಾದ ಬಾರ್ಡರ್ಗಳನ್ನು ಹಾಕ್ಕೊಂಡು ಅವರು ಎಂದಿಗೂ ರಾಜ್ಯಭಾರವನ್ನು ಮಾಡಲಿಲ್ಲ. ಆದರೆ ವಿಜಯನಗರ ಸಾಮ್ರಾಜ್ಯ ಇದು ಹಿಂದೂ ಪರಂಪರೆ ಸಂಸ್ಥಾಪನೆಗಾಗಿ ಹುಟ್ಟಿರ್ತಕ್ಕಂಥ ರಾಜ್ಯ ಆಗಿದ್ದರಿಂದ ಈ ವಿಜಯನಗರ ಸಾಮ್ರಾಜ್ಯ ಮಾತ್ರ ಅಖಂಡ ಕರ್ನಾಟಕವನ್ನು ಪ್ರತಿನಿಧಿಸಿ ಇದು ಆಳ್ವಿಕೆಯನ್ನು ನಡೆಸಿತು. ಆ ಸಂದರ್ಭದಲ್ಲಿ ಮೈಸೂರಿನ ಅರಸರು ಕೂಡ ಬ್ರಿಟಿಷರ ಅಧೀನದಲ್ಲಿ ಮೈಸೂರನ್ನು ಒಂದು ಒಳ್ಳೆಯ ಸಂಸ್ಥಾನಕ್ಕೆ ಒಂದು ಒಳ್ಳೆಯ ಆಡಳಿತವನ್ನು ನೀಡ್ತಾಯಿದ್ರು. ಆದರೆ ಮಿಕ್ಕ ಉತ್ತರ ಕರ್ನಾಟಕ ಭಾಗ ಆಗಲಿ, ದಕ್ಷಿಣ ಕರ್ನಾಟಕ ಭಾಗ ಆಗಲಿ ಇವು ಬೇರೆ ಭಾಷೆಯವರಿಂದ ತೊಂದರೆ ಮತ್ತು ಅವಮಾನಗಳನ್ನು, ಹಿಂಸೆಗಳನ್ನು ಸದಾ ಅನುಭವಿಸ್ತಾ ಇದ್ವು. ಮೈಸೂರು ಸಂಸ್ಥಾನದಲ್ಲಿ ವಾಸಿಸಿದ ಜನರಿಗೆ ಕರ್ನಾಟಕ ಏಕೀಕರಣ ಎಂಬ ಆಲೋಚನೆ ಇರಲಿಲ್ಲ. ಯಾಕಂತಂದರೆ ಅಲ್ಲಿ ಮೈಸೂರು ರಾಜರು ಅವ್ರನ್ನ ಚೆನ್ನಾಗಿ ಸೌಖ್ಯದಿಂದ ನೋಡ್ಕೋತಾ ಇದ್ದರು. ಆ ಕಾರಣಕ್ಕಾಗಿ ಈ ಏಕೀಕರಣದ ವಿಷಯ ಮೈಸೂರು ಭಾಗದವ್ರಿಗೆ ಅದು ಯಾವತ್ತೂ ಬರಲೇ ಇಲ್ಲ. ಆದರೆ ಉತ್ತರ ಕರ್ನಾಟಕ ಜನರ ಪರಿಸ್ಥಿತಿ ಹೇಗಾಗಿತ್ತು ಅಂತಂದರೆ, ಮರಾಠಿಗರು ತಮ್ಮ ಪ್ರಾಬಲ್ಯವನ್ನು ಸಾಧಿಸಿ ಇಲ್ಲಿ ಕನ್ನಡಿಗರ ಮೇಲೆ ಮರಾಠಿನ ಬಲವಂತವಾಗಿ ಹೇರ್ತಾ ಇದ್ದರು. ಇನ್ನು ಒಂದು ನಿದರ್ಶನ ಏನಾಯಿತು ಅಂತಂದರೆ, ಆ ಭಾಗದಲ್ಲಿ ಆಳುತ್ತಿದ್ದ ಒಬ್ಬ ಬ್ರಿಟಿಷ್ ಅಧಿಕಾರಿ, ನಿಷ್ಠಾವಂತ ಅಧಿಕಾರಿ, ಅವರು ಬಳ್ಳಾರಿ ಜಿಲ್ಲೆಯ ಕಲೆಕ್ಟರ್ ಆಗಿದ್ದರು. ಥಾಮಸ್ ಮನ್ರೋ ಎನ್ನುವರು. ಅವರು 1800ರಲ್ಲಿ ಅಖಂಡ ಕರ್ನಾಟಕ ಅಂದರೆ ಭಾಷಾವರ ಪ್ರಾಂತದ ಮೇಲೆ ಕರ್ನಾಟಕವನ್ನು ರಚನೆ ಮಾಡಬೇಕಂತಂದೇಳಿ ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಒಪ್ಪದೇ ಇದ್ದಾಗ ಈ ಕಾರ್ಯ ನಡೆಯುವುದಿಲ್ಲ. ಅಕಸ್ಮಾತ್ ಇದೇನಾದರೂ ನಡೆದಿದ್ದರೆ ಒಂದು ಅಖಂಡ ಕರ್ನಾಟಕವನ್ನು ನೋಡುವಂಥ, ಸಮೃದ್ಧ ಕರ್ನಾಟಕವನ್ನು ನೋಡುವಂಥ ಭಾಗ್ಯ ನಮ್ಮದಾಗ್ತಿತ್ತು. ಆದರೆ ಅದು ಆಗಲಿಲ್ಲ. ಮುಂದೆ ಭಾರತದ ಉತ್ತರ ಭಾಗದಲ್ಲಿ ಬಂಗಾಳ ಮತ್ತು ಒರಿಸ್ಸಾ ಪ್ರದೇಶಗಳಲ್ಲಿ ಭಾಷಾವರ ಪ್ರಾಂತ್ಯಗಳು ಒತ್ತಾಯಗಳು ಆಗಿಂದಾಗೆ ಹೇಳ್ತಾ ಇದ್ದವು. ಹಾಗೆಯೇ ಕನ್ನಡ ದೇಶದಲ್ಲಿ ಕೂಡ ಭಾಷಾವರ ಪ್ರಾಂತ್ಯ ಹೋರಾಟ ನಡೀತಾ ಇತ್ತು. ಅದು ಸ್ಟಾರ್ಟ್ ಆಯಿತು ಆ ಸಂದರ್ಭದಲ್ಲಿ. ಆವಾಗ ಧಾರವಾಡದಲ್ಲಿ ರಾಹ ದೇಶಪಾಂಡೆಯವರ ಇವರ ಪ್ರಯತ್ನದಿಂದ 1890ರಲ್ಲಿ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು. ಅದು ಯಾರಿಂದ ಸ್ಥಾಪನೆ ಆಯಿತು ಅಂತಂದರೆ, ಸಾಹಿತಿಗಳಿಂದ ಇದು ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು. ಕ್ರಮೇಣ ಇಲ್ಲಿ ಮೈಸೂರಿನ ಸಂಸ್ಥಾನದ ಸಾಹಿತಿಗಳಾದ BM ಶ್ರೀಯವರು, ಮಾಸ್ತಿಯವರು ಕೂಡ ಇದು ವಿದ್ಯಾವರ್ಧಕ ಸಂಘಕ್ಕೆ ಬೆಂಬಲ ನೀಡಿ 1907ರಲ್ಲಿ ಒಂದು ಸಮ್ಮೇಳನ ಮಾಡ್ತಾರೆ. ಗ್ರಂಥಕರ್ತರ ಸಮ್ಮೇಳನ ಅಂಥೇಳಿ, ಲೇಖಕರ ಅಥವಾ ಗ್ರಂಥಕರ್ತರ ಸಮ್ಮೇಳನ ಅಂಥೇಳಿ ಮಾಡ್ತಾರೆ. ಅಲ್ಲಿ ಸಮಗ್ರವಾದ ವಿಷಯಗಳ ಚರ್ಚೆ ಆಗ್ತದೆ. ನಂತರ 1908ರಲ್ಲಿ ಅದೇ ಭಾಗದಲ್ಲಿ ಮತ್ತೊಂದು ಸಮ್ಮೇಳನ ಮಾಡ್ತಾರೆ. ಆ ಸಮ್ಮೇಳನದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪಿಸಬೇಕು ಅಂತಂದು ಹೇಳಿ ಮಾಡ್ತಾರೆ. ಅದು ಕೂಡ ಸಾಧ್ಯ ಆಗ್ತದೆ. ನಂತರ 7 ವರ್ಷಗಳ ನಂತರ ಅದು ಕಾರ್ಯರೂಪಕ್ಕೆ ಬರ್ತದೆ. ಅಲ್ಲಿಂದ ಈ ಎರಡೂ ಸಂಸ್ಥೆಗಳು, ಯಾವುದು ವಿದ್ಯಾವರ್ಧಕ ಸಂಘ ಧಾರವಾಡ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಬಲ ಪಡಿತವೆ. ಅಲ್ಲಿಂದ ಕರ್ನಾಟಕ ಏಕೀಕರಣ ಕಾರ್ಯ ಭರದಿಂದ ಸಾಗ್ತೈತಿ. ಇವುಗಳ ಕಾರ್ಯ ಏನಪ್ಪ ಅಂತಂದ್ರೆ, ಕನ್ನಡದ ಬಗ್ಗೆ ಭಾಷಣಗಳನ್ನು ಮಾಡೋದು, ಕನ್ನಡದ ಲೇಖನಗಳನ್ನು, ಕರ್ನಾಟಕ ಪ್ರದೇಶದ ಲೇಖನಗಳನ್ನು, ಸಮ್ಮೇಳನಗಳನ್ನು ಮಾಡೋದು. ಹೀಗೆ ಮಾಡುವುದರ ಮುಖಾಂತರ ಸಾಹಿತ್ಯ ಆಸಕ್ತರನ್ನು ಇಲ್ಲಿ ಸೆಳೆಯೋದಾಗಿತ್ತು. ಹಾಗೂ ಇದರಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಭಾಗವಹಿಸಿರಲಿಲ್ಲ. ಆ ಸಂದರ್ಭದಲ್ಲಿ ಈ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ನಾವು ಯಾವಾಗಲೂ ಒಬ್ಬ ಮೇರು ವ್ಯಕ್ತಿಯನ್ನು ನೆನೆಸ್ಕೋತೀವಿ. ಅದು ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು ಅಲ್ಲಿ
ಕರ್ನಾಟಕ ಗತವೈಭವ ಎಂಬ ಗ್ರಂಥಗಳನ್ನು ರಚಿಸಿ ಜನತೆಯಲ್ಲಿ ಕರ್ನಾಟಕ ಪ್ರದೇಶದ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಇವರು ಎಚ್ಚರಿಕೆಯನ್ನು ಉಂಟು ಮಾಡ್ತಾರೆ. ಏಕೀಕರಣದ ಪ್ರಯತ್ನಕ್ಕೆ 1920ರಲ್ಲಿ ನಾಗ್ಪುರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಿಗೆ ದೊರೆತಿದೆ. ಕರ್ನಾಟಕ ಏಕೀಕರಣ ಪ್ರಯತ್ನಕ್ಕೆ ಏನಾಗ್ತೈತಿ, 1920ರಲ್ಲಿ ನಾಗ್ಪುರದಲ್ಲಿ ಒಂದು ಅಧಿವೇಶನ ನಡೀತೈತಿ. ಆ ಅಧಿವೇಶನದಲ್ಲಿ ಇವರಿಗೆ ಏಕೀಕರಣ ಮಾಡಬೇಕು, ಇದಕ್ಕೆ ಹಾಗಾದರೆ ಎಲ್ಲರೂ ಕೂಡ ಹೋರಾಡಬೇಕು ಅನ್ನೋ ಒಪ್ಪಂದ ಅಲ್ಲಿ ಆಗ್ತೈತಿ. ಆವಾಗ ಧಾರವಾಡದ ವಿದ್ಯಾರ್ಥಿ ಸಂಘ ಮತ್ತು ಮೈಸೂರಿನ ಕರ್ನಾಟಕ ಯಾವುದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಮತ್ತು ಇದು ಕಾಂಗ್ರೆಸ್ಸಿನ ಅಧಿವೇಶನ ಅಂದರೆ ಕಾಂಗ್ರೆಸ್ ಸದಸ್ಯರು ಕೂಡ ಇಲ್ಲಿ ಕಾಂಗ್ರೆಸ್ ಸದಸ್ಯರು ಇವರಿಗೆ ಹೋರಾಟಗಾರರಿಗೆ ಬೆಂಬಲ ನೀಡಿ ಇದು ಏಕೀಕರಣ ಕಾರ್ಯ ಏನಂತಲ್ಲ ಇನ್ನೂ ವೇಗವನ್ನು ಪಡೆದುಕೊಳ್ತದೆ. ಈ ಸಂದರ್ಭದಲ್ಲಿ ಕೆಲವು ವರ್ಷಗಳ ಕಾಲ ಒಂದು ಗೊಂದಲ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಉಂಟಾಗ್ತದೆ. ಅದೇನು ಅಂತಂತಂದರೆ, ಮೈಸೂರು ಸಂಸ್ಥಾನವನ್ನು ಕರ್ನಾಟಕಕ್ಕೆ ಸೇರಿಸಬೇಕು ಬೇಡ. ಆ್ಯಕ್ಚುಲಿ ಇದು ಕರ್ನಾಟಕ ಅಂತ 1973ರಲ್ಲಿ ನಾಮಕರಣಗೊಂಡಿದ್ದು. ಮೊದಲು ಸ್ವತಂತ್ರ ಆದಾಗ ಇಲ್ಲಿ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಅಂತಂದೇಳಿ ಒಂದು ಗಡಿಯನ್ನು ಇದನ್ನು ಮಾಡಿದರು. ಆದರೆ ಕರ್ನಾಟಕ ಅನ್ನೋದು ಮರುನಾಮಕರಣ ಆಗಿದ್ದು 73ರಲ್ಲಿ. ಬಟ್ ಇಲ್ಲಿ ಮೈಸೂರು ಸಂಸ್ಥಾನ ಕೂಡ ಈ ಅಖಂಡ ಕರ್ನಾಟಕ ಭಾಗಕ್ಕೆ ಸೇರಬೇಕು ಬೇಡ ಎಂಬ ಚರ್ಚೆ ನಡೀತೈತಿ. ಆಗ ಶ್ರೀರಂಗರು, ಕೆ ಆರ್ ಕಾರಂತು, ಕೆಂಗಲ್ ಹನುಮಂತಯ್ಯ, ಚೆಂಗಲ್ ರಾಯರೆಡ್ಡಿ ಇಂಥ ಮುಂತಾದ ವ್ಯಕ್ತಿಗಳು ಏನು ಮಾಡ್ತಾರೆ, ಅಖಂಡ ಕರ್ನಾಟಕದ ಅದರ ಪರವಾಗಿ ವಾದ ಮಾಡಿ ಕರ್ನಾಟಕ ಮೈಸೂರು ಸಂಸ್ಥಾನ ಕೂಡ ಕರ್ನಾಟಕದ ಅಧೀನದೊಳಗೆ ಬರಬೇಕು ಅಂಥೇಳಿ ಇವರು ಒತ್ತಾಯ ಮಾಡ್ತಾರೆ. ನಂತರ 1955ರಲ್ಲಿ ರಾಯಚೂರಿನಲ್ಲಿ ಒಂದು ಸಮ್ಮೇಳನ ಮಾಡ್ತಾರೆ, ಸಾಹಿತ್ಯ ಸಮ್ಮೇಳನ. ಅದರ ಅಧ್ಯಕ್ಷರಾಗಿ ಶ್ರೀರಂಗರು ಆಯ್ಕೆ ಆಗ್ತಾರೆ. ಅಲ್ಲಿ ಭಾಷಣದಲ್ಲಿ ಶ್ರೀರಂಗರು ಏನು ಹೇಳ್ತಾರೆ ಅಂತಂದರೆ, ಕರ್ನಾಟಕ ಒಂದಾಗಬೇಕು ಎಂದು ಮೊದಲಿನಿಂದ ಬಯಸಿ ನಮ್ಮ ಹಿರಿಯರು ಹೋರಾಡಿ ತಮ್ಮ ಕೃತಿ ಚಟುವಟಿಕೆಗಳಿಂದ ತೋರಿಸಿದ್ದ ಕನ್ನಡ ಸಾಹಿತ್ಯಗಳ ಸಮ್ಮೇಳನ ಇದು. ಅಂದರೆ ಯಾರಿಗೆ ಆಸೆ ಇತ್ತು ಅಖಂಡ ಕರ್ನಾಟಕ ಅಥವಾ ಕರ್ನಾಟಕ ಏಕೀಕರಣ ಅಂತಂದು ಹೇಳಿ ಯಾರಿಗೆ ಆಸೆ ಇತ್ತಲ್ಲ, ಅವರು ತಮ್ಮ ಕೃತಿಗಳನ್ನು ಯಾರು ಬರೆದಿರ್ತಕ್ಕಂತಾರಲ್ಲ ಹಾಗೆ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಅಧ್ಯಕ್ಷನಾಗಿರೋದು ನನ್ನ ಭಾಗ್ಯ. ಹಾಗೂ ಈ ಸಂದರ್ಭದಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯೂ ಕೂಡ ಆಗಿದ್ದು ನನಗೆ ಹೆಮ್ಮೆಯಾಗಿದೆ ಅಂತೇಳಿ ಒಂದು ಭಾಷಣ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರು, ಕರ್ನಾಟಕ ಏಕೀಕರಣ ಸಾಧ್ಯವಾದದ್ದಕ್ಕೆ ಈಗಿನ ಕರ್ನಾಟಕ ಏಕೀಕರಣ ಸಾಧ್ಯ ಆಗುತ್ತಲ್ಲ, ಇದು ಯಾರ್ಯಾರು ಎಷ್ಟು ಜನರು ಇದಕ್ಕೆ ಕಾರಣರಾಗ್ಯಾರಲ್ಲ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆದರೆ ಅಷ್ಟು ಜನ ಲೆಕ್ಕಕ್ಕೆ ಸಿಗೋದಿಲ್ಲ. ಅದೊಂದು ಕೆಲವು ವ್ಯಕ್ತಿಗಳ ಹೋರಾಟ ಆಗಿರಲಿಲ್ಲ, ಅದು ಒಂದು ಜನಾಂಗದ ಹೋರಾಟ ಆಗಿತ್ತು. ಅದರ ಪರವಾಗಿಯೇ 1890ರಿಂದ ಪ್ರಾರಂಭವಾದಂಥ ಈ ಹೋರಾಟ 1956ರಲ್ಲಿ ಸಾಧ್ಯವಾಯಿತು. ಇದು ಸುದೀರ್ಘ 70 ವರ್ಷಗಳ ಹೋರಾಟ. ಕರ್ನಾಟಕ ಏಕೀಕರಣಕ್ಕೆ ಎಲ್ಲ ಸಾಹಿತಿಗಳು ಆಸಕ್ತಿ ಹೊಂದಿದ್ದರು, ತುಂಬ ಕಾಳಜಿ ಸಹ ವಹಿಸಿದ್ರು. ಮೊದಲಿನಿಂದ ಕೊನೆಯ ತನಕ ಅವರು ತಮ್ಮ ಪ್ರಚಾರವನ್ನು ಕೈ ಬಿಡಿಲ್ಲ ಎಂದಿಗೂ. ಇದರಲ್ಲಿ ಶ್ರೀರಂಗ, ಅನಕರು, ಶಿವಮೂರ್ತಿ ಶಾಸ್ತ್ರಿಗಳು ಏನಿದಾರಲ್ಲ, ಈ 3 ಜನ ವಿಶೇಷವಾಗಿ ತಮ್ಮ ಕಾರ್ಯವನ್ನು ಆರಂಭಿಸಿ ಮತ್ತು ಸಫಲರು ಕೂಡ ಆದರು. ಇವರ ಹಿರಿಯರು ಪ್ರಾರಂಭಿಸಿದ ಕೆಲಸವನ್ನು ತುಂಬ ಕಾಳಜಿಯಿಂದ ಮತ್ತು ಪರಿಣಾಮಕಾರಿಯಾಗಿ ಇವರು ಮಾಡಿದರು. ಅದರಲ್ಲಿ ಶ್ರೀರಂಗರು ತಮ್ಮ ವೃತ್ತಿಗೆ ರಾಜೀನಾಮೆ ಕೊಟ್ಟು ಕರ್ನಾಟಕ ಏಕೀಕರಣ ಕಾರ್ಯಕ್ಕೆ ಬಂದರು. ಹೀಗೆ ಅನೇಕ ಆಯೋಗಗಳ ವರದಿ ಸಲ್ಲಿಸಿದ ಮೇಲೆ ರಾಜ್ಯಗಳು ಪುನರ್ವಿಂಗಡನಾ ಆಯೋಗ ನೀಡಿದ ವರದಿಯ ಪ್ರಕಾರ, ರಾಜ್ಯ ಪುನರ್ವಿಂಗಡನಾ ಆಯೋಗದ ವರದಿ ಪ್ರಕಾರ 16/1/1956ರಲ್ಲಿ ಭಾರತ ಸರ್ಕಾರ ನಿರ್ಣಯ ಪ್ರಕಟವಾಯಿತು. ಭಾರತ ಸರ್ಕಾರದ ನಿರ್ಣಯ
ಏನಂಥೇಳಿ ಮೈಸೂರು ಎಂಬ ಹೆಸರು ಒಂದು ಎಲ್ಲೆ ಕಟ್ಟು ನಿರ್ಣಯವಾಯಿತು. ಮೈಸೂರು ರಾಜ್ಯ ಅಂಥೇಳಿ ನಿರ್ಣಯವಾಯಿತು. ಆದರೆ ಆ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಕರ್ನಾಟಕಕ್ಕೆ ಸೇರಿರಲಿಲ್ಲ. ಈ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸಮಿತಿ ಬೀದರ್ ನಗರಕ್ಕೆ ವಿಷಯ ಪರಿಶೀಲನೆಗೆ ಹೋಗ್ತು. ಪರಿಶೀಲನೆಗೆಂಬ ಮನವಿಯನ್ನು ಅಧಿಕಾರಿಗಳಿಗೆ ಕೊಡ್ತು. ಅವರು ಕೂಡ ಒಪ್ಕೊಂಡ್ರು. ನಂತರ ಬೀದರ್ ನಗರಕ್ಕೆ ಇವರು ಏನದಾರಲ್ಲ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸಮಿತಿಯವರು ಬೀದರ್ಗೆ ಭೇಟಿ ಕೊಟ್ಟರು. ಬೀದರ್ ನಗರಕ್ಕೆ ಷರತ್ತಿನ ಕಾರ್ಯ ಸಮಿತಿಯು ಹೋದಾಗ ಅಲ್ಲಿ ಅವರಿಗೆ ಒಂದು ಆಶ್ಚರ್ಯಕರವಾದ ಸಂಗತಿ ಕಾದಿತ್ತು. ಅದೇನಪ್ಪ ಅಂತಂದರೆ ಬೀದರ್ ನಗರದಲ್ಲಿ ಅಂಗಡಿ ಬೀದಿ ಎಲ್ಲ ಕಡೆ ನೋಡಿದರು, ಒಂದು ಕನ್ನಡದ ಬೋರ್ಡ್ ಸಹ ಇರಲಿಲ್ಲ. ಅಲ್ಲಿ ಕನ್ನಡದ ಶಾಲೆಗಳಿರಲಿಲ್ಲ. ಅಲ್ಲಿಯ ಜನಕ್ಕೆ ಕನ್ನಡಕ್ಕೆ ಒಂದು ವರ್ಣಮಾಲೆ ಇರಲಿಲ್ಲ. ಅವ್ರಿಗೆ ಗೊತ್ತಾಯಿತು, ಎಲ್ಲ ಮರಾಠಿಮಯ. ಮನೆಯಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಿದ್ದರು, ಹೊರಗಡೆ ಎಲ್ಲ ಮರಾಠಿ ಇತ್ತು. ಇಷ್ಟೊಂದು ಹಿಂದೆ ಬಿದ್ದಿರುವ ಈ ಪ್ರದೇಶದಲ್ಲಿ ಕನ್ನಡ ಪ್ರೇಮವನ್ನು ಹೇಗೆ ಬೆಳೆಸೋದೆಂಬುದು ಇವರಿಗೆ ಚಿಂತೆಯಾಗಿ ನಂತರ ಅಕ್ಷರಗಳಿಂದ ಪ್ರಾರಂಭಿಸಿ ಕನ್ನಡ ಅಭಿಮಾನವನ್ನು ಮಾಡಬೇಕಂತೇಳಿ ನಿರ್ಧಾರ ಮಾಡಿ ಎಲ್ಲ ಸಮಿತಿಯ ಸದಸ್ಯರು ಎಲ್ಲ ಕಡೆಗೆ ಪ್ರಯಾಣ ಮಾಡಿ ಕನ್ನಡದಲ್ಲಿ ಉಪನ್ಯಾಸ ಮಾಡಿದರು. ಜನರ ಮನಸ್ಸಲ್ಲಿ ಕನ್ನಡದ ಹಿರಿಮೆಯನ್ನು ಮೂಡಿಸ್ಬೇಕಂಥೇಳಿ ಕರಿಮಣ್ಣು ಅದನ್ನೆಲ್ಲ ಅಷ್ಟು ಸುಲಭವಾಗಿರಲಿಲ್ಲ. ಅದು ಆ ಹೊಲದಲ್ಲಿ ನಡೆದರೆ ಕಾಲಿಗೆ ದಟ್ಟವಾದ ಮಣ್ಣು ಅಂಟ್ಕೊಳ್ತಿತ್ತು. ಹಾಗಾಗಿ ಅಲ್ಲಿ ಜನ ಅವ್ರು ಏನು ಮಾಡಿದರು ಅಂತಂದ್ರೆ ಸಣ್ಣ ಸಣ್ಣ ಕುದುರೆಗಳ ಮೇಲೆ ಪ್ರಚಾರ ಮಾಡಿ ಕನ್ನಡ ಪ್ರೇಮವನ್ನು ಬೆಳೆಸೋಕ್ಕೆ ನಿಂತರು. ವೆಂಕಟ ಸುಬ್ಬಯ್ಯನವರು ಕೂಡ ಭಾಲ್ಕಿ ತಾಲೂಕಿನಲ್ಲಿ ತಮ್ಮ ಭಾಷಣಗಳನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹೈದರಾಬಾದ್ ಸಚಿವ ಮಂಡಲದಿಂದ ಡಾಕ್ಟರ್ ಮೇಲುಕೋಟೆಯವರ ಸಹಾಯ ಇವರಿಗೆ ಸಿಕ್ತು. ನಂತರ ಕನ್ನಡದ ಕೆಲವು ಅಧಿಕಾರಿಗಳ ಸಹಾಯವೂ ಇವ್ರಿಗೆ ಸಿಕ್ತು. ಕ್ರಮೇಣದಲ್ಲಿ ಬೀದರಿನ ಆ ವ್ಯಕ್ತಿಗಳಿಗೆ ಕನ್ನಡ ವರ್ಣಮಾಲೆಗಳು, ಭೂಗೋಳದ ಭೂಪಟಗಳು, ಪಠ್ಯಪುಸ್ತಕಗಳು, ಪತ್ರಿಕೆಗಳು ಹೀಗೆ ಇವುಗಳನ್ನು ಕಳಿಸುತ್ತಾ ಕನ್ನಡದ ಪ್ರಚಾರವನ್ನು ಇವರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿನ ಮರೆಯೋ ಹಾಗಿಲ್ಲ. ಅವರು ಅನ್ನದಾನಯ್ಯ ಪುರಾಣಿಕರು ಸಹ ಇವರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದರು. ಕೊನೆಗೆ 1957-58ರಲ್ಲಿ ಬೀದರ್ ನಗರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿದರು. ಅದರ ಅಧ್ಯಕ್ಷತೆಯನ್ನು DL ನರಸಿಂಹಾಚಾರ್ಯರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ನೆರವೇರಿತು. ಬಸವ ಕಲ್ಯಾಣಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿಯ ಜನರ ಊರು ಕರ್ನಾಟಕಕ್ಕೆ ಸೇರಬೇಕೆಂಬ ಆಂದೋಲನ ನಡೆಯುವಂತೆ ಏರ್ಪಾಟು ಮಾಡಲಾಯಿತು. ಆ ಸಂದರ್ಭದಲ್ಲಿ ಅಲ್ಲಿ ಜನನೇ ಹೋರಾಟ ಮಾಡಿ ನಮ್ಮ ಊರು ಸಹ ಕರ್ನಾಟಕಕ್ಕೆ ಸೇರಲಿ ಅನ್ನೋ ರೀತಿಯೊಳಗೆ ಇವರು ಮಾಡಿದರು. ಈ ರೀತಿ ಕರ್ನಾಟಕ ಏಕೀಕರಣ ಸಫಲವಾಯಿತು. ಈ ನೆನಪನ್ನು ಈ ವೆಂಕಟ ಸುಬ್ಬಯ್ಯನವರು ಈ ಲೇಖನದಲ್ಲಿ ಬರೆದಿದ್ದಾರೆ. ಬಟ್ ಈಗ ಅವರು ಏಕೀಕರಣದ ಕರ್ನಾಟಕದಲ್ಲಿ 50 ವರ್ಷಗಳ ಸುದೀರ್ಘ ಬದುಕನ್ನು ಸಹ ಅವರು ಬದುಕ್ತಾ ಇದ್ದಾರೆ. ಅವರೊಬ್ಬರ ಆಶಾವಾದಿ. ಈಗ ಕಾಡುತ್ತಿರುವ ಅನೇಕ ತೊಂದರೆಗಳು ಪರಿಹಾರ ಆಗಲಿ ಅಂಥೇಳಿ ಕನ್ನಡ ನಾಡಿನ ಹಿರಿಮೆ ಶಾಶ್ವತೆಗೆ ಸ್ಥಾಪಿಸಲಿ, ಸುಖವಾಗಿ ಜನ ಬಾಳಲಿ ಅನ್ನೋ ಕಾಲ ಬರಬೇಕಂತಂದೇಳಿ ಅವರು ದೃಢವಾದ ನಂಬಿಕೆ ಅವರಲ್ಲಿ ಇದೆ. ಇದು ಸಾವಿರಾರು ವರ್ಷ ಹೀಗೆ ಇರಲಿ, ಅಚಲವಾಗಿ ಸ್ಥಿರವಾಗಿ ಭದ್ರವಾಗಿ ಇರಲಿ ಅಂಥೇಳಿ ಅವರು ಆಶೆಯನ್ನು ಪಡ್ತಾರೆ. ಇದು ಇಲ್ಲಿಗೆ ಈ ಲೇಖನ ಮುಕ್ತಾಯವಾಯಿತು. ನೆಕ್ಸ್ಟ್ ಮತ್ತೊಂದು ಲೇಖನವನ್ನು ನೋಡೋಣ. ಧನ್ಯವಾದಗಳು.